ಮಾಡ್ತಾ ಇದ್ದಾರೆ. ಸಂಬಿತ್ ಪಾತ್ರ MP, ಗಜೇಂದ್ರ ಸಿಂಗ್ ಅವರು ಯೂನಿಯನ್ ಮಿನಿಸ್ಟರ್, BJP MP PC ಮೋಹನ್, MP ದಿನೇಶ್ ಶರ್ಮಾ, ಡೆಪ್ಟಿ CM ಕೇಶವ್ ಪ್ರಸಾದ್ ಮೌರ್ಯ, ಡೆಪ್ಟಿ ಚೀಫ್ ಮಿನಿಸ್ಟರ್ ಏಕನಾಥ್ ಶಿಂದೆ, ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್, MP ಸುಧಾಕರ್, MP ಜಗದಾಂಬಿಕಾ ಪಾಲ್, ಕಿರಣ್ ಚೌಧರಿ, ಅನುರಾಗ್ ಠಾಕೂರ್, ಯೂನಿಯನ್ ಮಿನಿಸ್ಟರ್ ಗಜೇಂದ್ರ ಸಿಂಗ್, ಪ್ರಫುಲ್ ಪಟೇಲ್, G ಕಿಶನ್ ರೆಡ್ಡಿ, ನಿಮ್ಮ ಗಿರಿರಾಜ್ ಸಿಂಗ್, ರಾಮದಾಸ್ ಅಟ್ವಾಲೆ, ತೆಲಂಗಾಣ BJP ಪ್ರೆಸಿಡೆಂಟ್ ರಾಮಚಂದ್ರ ರಾವ್, ಛತ್ತೀಸ್ಗಢ CM ವಿಷ್ಣುದೇವ್ ಸಾಯಿ, ನಮ್ಮ ರಾಜ್ಯಸಭಾ MP ಮನ್ನನ್ ಕುಮಾರ್ ಮಿಶ್ರಾ. ನಿನ್ನೆ ಅಶೋಕ್ ಅವರು ಕಾಮನ್ ಸೆನ್ಸ್ ಇಲ್ಲ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಐ ಮೀನ್, ವೈ ಇಸ್ BJP ರೆಸ್ಪಾಂಡಿಂಗ್? ಅವರ್ ಕ್ವೆಶ್ಚನ್ಸ್ ಇಸ್ ಫಾರ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಏನು BJP ಅವರು ವಕ್ತಾರರಾಗ್ಬಿಟ್ಟಿದ್ದಾರೆ ಅವರಿಗೆ? ನಿನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರದು ಮಾತು ಕೇಳ್ತಾ ಇದ್ದೆ ನಾನು. ಕಾಮನ್ ಸೆನ್ಸ್ ಇಲ್ಲ ಒಬ್ರು ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿಗೆ ಅಂತ ಹೇಳ್ತಾರೆ. ಈಗ ಇವರು ಇಲ್ಲಿ ವಿರೋಧ ಪಕ್ಷದವರು, ಇವ್ರು ಏನು ಬಹಳ ಪ್ರಜ್ಞೆ ಇಟ್ಕೊಂಡು, ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಇವತ್ತು ನಾನು ವಿರೋಧ ಪಕ್ಷದ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ದಯವಿಟ್ಟು ನೀವು ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಜವಾಬ್ದಾರಿಯಿಂದ ಮಾತಾಡೋದು ಕಲೀರಿ. ಬಹಳ ಸ್ಪಷ್ಟವಾಗಿ ನಾವು ಏನೇ ಮಾತಾಡಿದ್ರು ಕೂಡ ಪುರಾವೆಗಳನ್ನ, ದಾಖಲೆಗಳನ್ನ ಮುಂದಿಟ್ಕೊಂಡು ಮಾತಾಡ್ತಾ ಇದ್ದೀವಿ. ವೆರಿಫೈ ಮಾಡಿ ಮಾತಾಡೋದು ಕಲೀರಿ. ಸುಮ್ಮನೆ ರಾಹುಲ್ ಗಾಂಧಿ ಅವರಿಗೆ ಸಾಮಾನ್ಯ ಪ್ರಜ್ಞೆ, ಕಾಮನ್ ಸೆನ್ಸ್ ಇಲ್ಲ ಅಂದ ತಕ್ಷಣ ನೀವು ಹೇಳಿದ್ರೆ ಆಗುತ್ತಾ? ಉತ್ತರ ಕೊಡಿ ಸ್ವಾಮಿ. ನಿಮಗೆ ECI ಬಗ್ಗೆ ಎಷ್ಟು ಕಾಳಜಿ ಇದ್ರೆ ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಏನಿದೆ ಅಲಿಗೇಷನ್ ಮೇಲೆ ಉತ್ತರ ಕೊಡಿ. ಅವ್ರು ಕಾಮನ್ ಸೆನ್ಸ್ ಇಲ್ಲ ಅಂತಾರೆ. ನಾವು ಈ ಇಶ್ಯೂವನ್ನ ರೇಸ್ ಮಾಡಿದಾಗ 2023ನಲ್ಲಿ BR ಪಾಟೀಲ್ ಅವರು ಈ ಇಶ್ಯೂವನ್ನ ರೇಸ್ ಮಾಡಿದಾಗ ಕೇಂದ್ರ ಸರ್ಕಾರದಲ್ಲಿ ಯಾರಿದ್ರು? BJP ಇತ್ತು. ರಾಜ್ಯ ಸರ್ಕಾರದಲ್ಲಿ ಯಾರಿದ್ರು? BJP ಇದ್ರು. ಯಾರು FIR ಫೈಲ್ ಮಾಡಿದ್ರು? BJP ನಾಮಿನೇಟೆಡ್ AC ಇರ್ಬೋದು, BJP ನಾಮಿನೇಟೆಡ್ ರಿಟರ್ನಿಂಗ್ ಆಫೀಸರ್ ಇರ್ಬೋದು. ಯಾರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದು ಅವಾಗ? BJP ಸರ್ಕಾರದಲ್ಲೇ ಆಯಿತು. ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ಸ್ನ ನೇಮಕ ಮಾಡಿದ್ದು? BJP ಸರ್ಕಾರದವರೇ ಮಾಡಿದ್ದು. ಇವತ್ತು ಯಾರ ಸರ್ಕಾರ ಇತ್ತು ಯಾವಾಗ? ಇಲ್ಲಿಂದ ನೀವು ನಿಮ್ಮ ರಾಜ್ಯ ಚುನಾವಣೆ ಆಯೋಗದಿಂದ ನೀವು ಕೇಂದ್ರ ಚುನಾವಣೆ ಆಯೋಗಕ್ಕೆ ಬರೆದಾಗ ಅವಾಗ ಯಾರ ಸರ್ಕಾರ ಆಯಿತು? ನಿಮ್ಮ ಸರ್ಕಾರ ಆಯಿತು. ಅವಾಗ ಏನ್ ಮಾಡ್ತಾ ಇದ್ರಿ? ಕತ್ತೆ ಕಾಯ್ತಾ ಇದ್ರೇನ್ರಿ ನೀವೆಲ್ಲರೂ? ಮಾತಿದ್ರೆ ರಾಹುಲ್ ಗಾಂಧಿ ಅವರು ಸಾಮಾನ್ಯ ಪ್ರಜ್ಞೆ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ ಅಂತ ಇದ್ರಲ್ಲ. ನಿಮ್ ಸರ್ಕಾರ ಇದ್ದಿದ್ದವಾಗ ಅಂದ್ರೆ ನೀವೇ ಬಿಟ್ಟಿದ್ರ ಎಲ್ಲರಿಗೂ ಇದು ಮಾಡಕ್ಕೆ? ಮಹದೇವಪುರದಲ್ಲಿ, ಆಳಂದ್ನಲ್ಲಿ, ಇನ್ನ ಎಷ್ಟೇ ಬಹಳ ಸ್ಪಷ್ಟವಾಗಿ BR ಪಾಟೀಲ್ ಅವರು ಕಂಪ್ಲೇಂಟ್ ಕೊಡಬೇಕಾದ್ರೆ ಎಲ್ಲ 224 ಕ್ಷೇತ್ರದಲ್ಲೂ ಕೂಡ ಇದು ಪರಿಶೀಲನೆ ಆಗಬೇಕು ಅಂತ ಕೊಟ್ಟಿದ್ದು ಕಂಪ್ಲೇಂಟ್. ಅವಾಗ ಬಹುಶಃ ಮಾಡಿದ್ದಿದ್ರೆ ಎಲ್ಲ ಗೊತ್ತಾಗ್ತಾ ಇತ್ತು ಇವತ್ತು. ಮತ್ತೆ ಯಾಕೆ ಇನ್ಫಾರ್ಮೇಶನ್ ಅನ್ನ ಕೊಡಕ್ ಹೆದರ್ತಾ ಇದ್ದಾರೆ ನಮ್ಮ ಎಲೆಕ್ಷನ್ ಕಮಿಷನ್ದವರು? ಯಾರಿಗೆ ಶೀಲ್ಡ್ ಮಾಡ್ತಾ ಇದ್ದಾರೆ? ಯಾರಿಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ? ಯಾಕೆ ಹೆದರ್ತಾ ಇದ್ದಾರೆ? ಎನಿವೇ ದೇ ಆರ್ ಪ್ರೊಟೆಕ್ಟೆಡ್. ಯಾವ ಕೋರ್ಟ್ ಕೇಸು ಅವ್ರ ಮೇಲೆ ನಾವು ಹಾಕ್ಲಿಕ್ಕೆ ಆಗಲ್ಲ. ಮೊನ್ನೆ ಒಂದು ಕಾನೂನು ತಂದುಬಿಟ್ಟಿದ್ದಾರೆ. ಎಲ್ಲ MP ಗಳಿಗೆ ಡಿಸ್ಮಿಸ್ ಮಾಡಿ ಹೊರಗೆ ಹಾಕ್ಬಿಟ್ಟು ಒಂದು ಇದು ಪಾಸ್ ಮಾಡಿಸ್ಕೊಂಡಿದ್ದಾರೆ, ಲೆಜಿಸ್ಲೇಷನ್ ಬಿಲ್ ಪಾಸ್ ಮಾಡಿಸ್ಕೊಂಡಿದ್ದಾರೆ. ಅದರಲ್ಲಿ ಚುನಾವಣೆ ಆಯೋಗದ ಅಧಿಕಾರಿಗಳನ್ನ ಯಾರು ಆಯ್ಕೆ ಮಾಡ್ಬೇಕಂದ್ಬಿಟ್ಟು BJP ಅವರೇ ತೀರ್ಮಾನ ಮಾಡ್ತಾರೆ. ಮುಂಚೆ ವಿರೋಧ ಪಕ್ಷದ ನಾಯಕರು ಅದರಲ್ಲಿ ಇರ್ತಾ ಇತ್ತು, ವೋಟ್ ಸಮಾನವಾಗಿರ್ತಾ ಇತ್ತು, ಡಿಸೆಂಟಿಗೆ ಅವಕಾಶ ಇತ್ತು. ಆದ್ರೆ ಈಗ ಏನ್ ಮಾಡ್ಬಿಟ್ಟಿದ್ದಾರೆ, ಒಬ್ರು ಮಿನಿಸ್ಟರಿಗೆ ಕೂಡ ಅವಕಾಶ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಸೊ ನೀವು ಏನೇ ಡಿಸೆಂಟ್ ಮಾಡಿದ್ರು ಕೂಡ BJP ಮೋದಿ ಅವ್ರು ಏನ್ ಹೇಳ್ತಾರೆ, ಶಾ ಅವ್ರು ಏನ್ ಹೇಳ್ತಾರೆ, ಅವರೇ ಚುನಾವಣೆ ಅಧಿಕಾರಿ ಆಗೋದು. ಹಾಗೆ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಎಲ್ಲ MLAಗಳಿಗೆ ಹೊರಗೆ ಹಾಕಿ ಬಿಲ್ ತಂದಿದ್ದು ಹೋದ ವರ್ಷ. ಅದಕ್ಕೆ ಅವರಿಗೆ ಯಾರೋ ಅವ್ರ ಕೈಗೊಂಬೆ ಬೇಕಾಗಿತ್ತು, ಜ್ಞಾನೇಶ್ ಕುಮಾರ್ ಅವರು ಹಾಕ್ಸ್ಕೊಂಡಿದ್ದಾರೆ. ಈಗ ಬೈ ಸಿಂಪಲ್ ಪಾಯಿಂಟ್ ಈಸ್ ವಿ ಹ್ಯಾವ್ ಮೇಡ್ ಸರ್ಟನ್ ಅಲಿಗೇಷನ್ ವಿತ್ ಪ್ರೂಫ್. ದಾಖಲೆಗಳನ್ನ ಮುಂದಿಟ್ಕೊಂಡು ಮಹದೇವಪುರ ಇರ್ಬೋದು, ಆಳಂದ್ ಇರ್ಬೋದು, ನಿಮ್ಮ ಮಹಾರಾಷ್ಟ್ರದಲ್ಲಿ ಇರ್ಬೋದು, ಬೇರೆ ಯಾವ್ದ್ರಲ್ಲ ಇರ್ಬೋದು, ನಾವು